ಆ ಕ್ಷಣ ನೋಡ್ಲೇಬೇಕು ಅನ್ನೋ ಪ್ರಿಯ ವೀಕ್ಷಕರೇ, ನೀವು ಬಳಸ್ತಿರೋ ಮೊಬೈಲಿಂದ ಆಗೋ ಅನಾಹುತ ಏನ್ ಗೊತ್ತಾ? ಒಂದೇ ಒಂದ್ಸಲ ನೋಡ್ಬಿಡಿ ಪ್ಲೀಸ್. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಇರಲೇಬೇಕಾದ ಅನಿವಾರ್ಯ ವಸ್ತು ಈ ಮೊಬೈಲ್. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಕೈಯಲ್ಲಿ ಇರೋ ಒಂದೇ ಒಂದು ಸಾಧನ ಅಂದ್ರೆ ಮೊಬೈಲ್. ಹೌದು ವೀಕ್ಷಕರೇ, ಅದೇ ಮೊಬೈಲ್. ಇದರಿಂದ ಎಷ್ಟು ಉಪಯೋಗ ಇದೆಯೋ ಸ್ವಲ್ಪ ಯಾಮಾರಿದ್ರೆ ಅಷ್ಟೇ ಅನಾಹುತ ಸಂಭವಿಸುತ್ತೆ. ಇಂಥ ಅನಾಹುತ ಹೇಗೆ ಸಂಭವಿಸುತ್ತೆ ಅಂತೀರಾ? ನಾನು ಮುಂದೆ ಹೇಳೋದನ್ನ ಗಮನ ಇಟ್ಟು ಕೇಳಲೇಬೇಕು. ಎಸ್, ಅದೇ ಮೊಬೈಲ್ ಕಥೆ. ಉಪಗ್ರಹ ಸಂಪರ್ಕದಿಂದ ರೇಡಿಯೋ ತರಂಗಗಳ ಮೂಲಕ ನಮ್ಮಲ್ಲಿರೋ ಮೊಬೈಲ್ ಸೆಟ್ಗೆ ಬರೋ ಮೆಸೇಜ್ಗಳು, ನೋಟಿಫಿಕೇಶನ್ಗಳು, ಕಾಲ್ಗಳು ವಿಕಿರಣವನ್ನು ಹೊರಹಾಕುತ್ತೆ. ಇದೊಂಥರ ಎಕ್ಸ್ರೇ ಇದ್ದಂತೆ. ನಮ್ಮ ದೇಹಕ್ಕೆ ಈ ವಿಕಿರಣ ತುಂಬಾ ಅಪಾಯಕಾರಿ. ರಾತ್ರಿ ವೇಳೆಯಲ್ಲಿ ಮೊಬೈಲ್ ಅನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು, ಹಾಸಿಗೆ ಪಕ್ಕ ಇಟ್ಕೊಂಡು, ಅಲ್ಲೇ ಪಕ್ಕದಲ್ಲೇ ಚಾರ್ಜ್ಗೆ ಹಾಕೊಂಡು ಮಲಗೋರನ್ನ ನೋಡಿದ್ದೇವೆ. ಮೊಬೈಲ್ಗೆ ಬರೋ ಕಾಲ್ಸ್ ಅನ್ನ, ನೋಟಿಫಿಕೇಶನ್ಗಳನ್ನ, ಮೆಸೇಜ್ಗಳನ್ನ ಕೂಡ್ಲೆ ನೋಡಬಹುದು ಅಂತ ಹ್ಯಾಂಡಿಯಾಗಿರ್ಲಿ ಅಂತ ಪಕ್ಕದಲ್ಲೇ ಇಟ್ಕೊಂಡು ಮಲಗೋ ಮಂದಿ ಇದನ್ನೊಮ್ಮೆ ಕೇಳಿಸ್ಕೊಂಡ್ಬಿಡಿ. ಮೊಬೈಲ್ ಅನ್ನ ಹಾಸಿಗೆ ಹತ್ರ ಇಟ್ಕೊಂಡು ಮಲಗಿದ್ರೆ ಮೊಬೈಲ್ ಹೊರಸೂಸುವ ವಿಕಿರಣದಿಂದ ಆರೋಗ್ಯ ಖಂಡಿತ ಹಾಳಾಗುತ್ತೆ. ನರಮಂಡಲದ ಮೇಲೆ ಬೀಳೋ ವಿಕಿರಣ, ಮೂಳೆಯನ್ನು ಹಾದು ಹೋಗುವ ವಿಕಿರಣ ನಮ್ಮ ಶರೀರದ ಮೂಲ ಧಾತುವನ್ನೇ ಹಾಳು ಮಾಡಿಬಿಡುತ್ತೆ. ಇದರಿಂದ ದೈಹಿಕ ಆಲಸ್ಯ ಹೆಚ್ಚುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಪದೇ ಪದೇ ಮೊಬೈಲ್ ರಿಂಗ್ ಆಗೋದು, ಮೆಸೇಜ್ಗಳು ಬರೋದ್ರಿಂದ ಆ ಶಬ್ದಕ್ಕೆ ನಮ್ಮ ಮೆದುಳು ಕ್ರಿಯಾಶೀಲ ಆಗುತ್ತೆ. ಅದನ್ನ ಆ ಕ್ಷಣ ನೋಡ್ಲೇಬೇಕು ಅನ್ನೋ ಆತುರದಲ್ಲಿ ಸುಪ್ತಾವಸ್ಥೆಯಲ್ಲಿರುವಂತಹ ಮೆದುಳು ತಕ್ಷಣ ಕ್ರಿಯಾಶೀಲ ಆಗುವಂತಹ ಪ್ರಕ್ರಿಯೆಯಿಂದ ಆಗೋ ಈ ಸಡನ್ ಶಿಫ್ಟ್ ನರಮಂಡಲವನ್ನೇ ಅಲ್ಲಾಡಿಸ್ಬಿಡುತ್ತೆ. ಇದರಿಂದ ಟೆಂಪರರಿ ಮೆಮೊರಿ ಲಾಸ್ ಆಗೋದು, ಅರ್ಧ ತಲೆನೋವು ಬರೋದು, ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಸುತ್ತೋದು, ಸದಾ ಕಿವಿಯಲ್ಲಿ ರಿಂಗ್ ಆಗೋ ತರ ಕೇಳಿಸ್ತಿರೋದು, ಮೊಬೈಲ್ ವೈಬ್ರೇಷನ್ ಆಗೋ ತರ ಭಾಸವಾಗೋದು, ಇನ್ನೂ ಹಲವು ಅನಾಹುತಗಳು ಸಂಭವಿಸಬಹುದು. ಇದು ಜಸ್ಟ್ ಸಿಂಪ್ಟಮ್ಸ್ ಅಷ್ಟೇ. ವಿಶ್ವದಲ್ಲಿರೋ ಪ್ರಖ್ಯಾತ CDPH ಸಂಸ್ಥೆ ಅಂದ್ರೆ ಕ್ಯಾಲಿಫೋರ್ನಿಯಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಸಂಸ್ಥೆ ಒಂದು ಅಧ್ಯಯನವನ್ನು ನಡೆಸಿ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. ಅದೇನಂದ್ರೆ, ಮಲಗುವಾಗ ಮೊಬೈಲ್ ಅನ್ನ ಹಾಸಿಗೆ ಪಕ್ಕದಲ್ಲಿ ಅಥವಾ ದಿಂಬಿನ ಕೆಳಗೆ ಇಟ್ಕೊಂಡ್ರೆ ಟೆಸ್ಟೋಸ್ಟಿರಾನ್ ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಅಂದ್ರೆ ಸ್ಪರ್ಮ್ ಕೌಂಟ್, ವೀರ್ಯಾಣು ಉತ್ಪಾದನೆ ಪ್ರಮಾಣ ತೀರ ಕಡಿಮೆ ಆಗಿ ಇದರಿಂದ ಗಂಡಸರಿಗೆ ನಪುಂಸಕತ್ವ ಗ್ಯಾರಂಟಿ. ಅಲ್ಲದೆ ನಮ್ಮಲ್ಲಿ ಉತ್ಪಾದನೆಯಾಗೋ ಲಾಲಾರಸದ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ತಿಂದ ಆಹಾರ ಜೀರ್ಣ ಆಗಲ್ಲ. ಇದರಿಂದ ಮಲಬದ್ಧತೆ, ನಿದ್ರಾಹೀನತೆ, ಅರ್ಧ ತಲೆನೋವು, ತಲೆ ಸುತ್ತುವಿಕೆ, ವಾಕರಿಕೆ, ವಾಂತಿ, ಶರೀರದಲ್ಲಿ ಚೈತನ್ಯ ಮಾಯ ಆಗಿ ತುಂಬಾ ಆಲಸ್ಯ ಉಂಟಾಗುತ್ತೆ. ಇಷ್ಟೇ ತೊಂದರೆ ಆದ್ರೆ ಪರವಾಗಿಲ್ಲ ಕಣ್ರಿ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಇದರಿಂದ ಬ್ರೈನ್ ಡಿಸಾರ್ಡರ್ ಆಗಿ ಅಬ್ನಾರ್ಮಲ್ ಬಿಹೇವಿಯರ್ ಕಾಣಿಸ್ಕೊಳ್ಳುತ್ತೆ. ಓದಿನಲ್ಲಿ ಆಸಕ್ತಿ ಕಮ್ಮಿಯಾಗಿ ಅಂಥ ಮಕ್ಕಳು ಯಾವುದೇ ಕಾರ್ಯದಲ್ಲಿ ಆಸಕ್ತಿ ತೋರಿಸಲ್ಲ. ಇಂತಹವರನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟನೇ ಸರಿ. ಇದು ಹೋಗ್ಲಿ, ಮತ್ತೊಂದು ಆತಂಕಕಾರಿ ವಿಷಯ ಅಂದ್ರೆ ವಿಶ್ವದ ಸರಾಸರಿ 2% ಮಕ್ಕಳಲ್ಲಿ ಕಿವುಡ್ತನ ಉಂಟಾಗುತ್ತೆ. ಇದೇ CDPH ಸಂಸ್ಥೆ ಹೇಳೋದು ಏನಂದ್ರೆ, ನೀವು ಮೊಬೈಲ್ಗೆ ಏನನ್ನಾದ್ರೂ ಡೌನ್ಲೋಡ್ ಮಾಡುವಾಗ ಮೊಬೈಲ್ನ ಬ್ಯಾಟರಿ ಚಾರ್ಜ್ ಕಡಿಮೆ ಇದ್ರೆ, ನೆಟ್ವರ್ಕ್ ಸಿಗ್ನಲ್ ಕಡಿಮೆ ಇದ್ರೆ, ರೇಡಿಯೋ ಫ್ರೀಕ್ವೆನ್ಸಿ ಹೈ ಲೆವೆಲ್ಗೆ ಹೋಗಿ ಆರೋಗ್ಯದ ಮೇಲೆ ಮತ್ತಷ್ಟು ಹಾನಿ ಉಂಟಾಗುತ್ತೆ. ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಜಾಸ್ತಿ ಆಗ್ತಿದೆ ಇದರಿಂದ ಅಂತಾರೆ. ಮೊಬೈಲ್ ಚಾರ್ಜ್ಗೆ ಹಾಕಿ ಮಾತಾಡುವಾಗ ಮೊಬೈಲ್ ಸ್ಫೋಟ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಮೆದುಳು, ನರಮಂಡಲ ಮತ್ತು ದೈಹಿಕ ಅಂಗಾಂಗಗಳು ಹಾನಿಗೊಳಗಾಗುತ್ತವೆ. ಇಷ್ಟೊಂದು ಅವಾಂತರ ಮಾಡೋ ಮೊಬೈಲ್ನ ದುಷ್ಪರಿಣಾಮಕ್ಕೆ ಕಡಿವಾಣ ಹಾಕೋದು ಹೇಗೆ ಅನ್ನೋ ಚಿಂತೆ ಇದೆಯಾ? ಅದಕ್ಕೂ CDPH ಸಂಸ್ಥೆ ಪರಿಹಾರ ಹೇಳಿದೆ. ಮಲಗುವಾಗ ಮೊಬೈಲ್ ಅನ್ನ ಆದಷ್ಟು ದೂರ ಇಡೋದು, ಮೊಬೈಲ್ ಹತ್ರ ಇರ್ಲೇಬೇಕು ಅಂದಾಗ ಏರ್ಪ್ಲೇನ್ ಮೋಡ್ ನಲ್ಲಿ ಇಡೋದು, ರಾತ್ರಿ ವೇಳೆ ನಮಗೂ ರೆಸ್ಟ್ ಸಮಯ ಅಲ್ವಾ, ಹಾಗೇನೆ ಮೊಬೈಲ್ಗೂ ರೆಸ್ಟ್ ಕೊಡೋದು, ಅಂದ್ರೆ ಸ್ವಿಚ್ ಆಫ್ ಮಾಡಿಬಿಡೋದು. ಹೌದು ವೀಕ್ಷಕರೇ, ಮೊಬೈಲಿಂದ ಆಗೋ ದುಷ್ಪರಿಣಾಮಗಳನ್ನ ತಡೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಆರೋಗ್ಯ ಜೀವನ ನಿಮ್ಮ ಕೈಯಲ್ಲಿ, ನಿಮ್ಮ ಮೊಬೈಲ್ ಇನ್ನೊಂದು ಕೈಯಲ್ಲಿ. ನೀವೇ ತೀರ್ಮಾನ ಮಾಡಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.